ಲಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡಿದೆ. ಆದರೆ ರಾಜಧಾನಿಯಲ್ಲಿ ನಿಧಿ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ, ಹೀಗೊಂದು ಅನುಮಾನ ಈಗ ಮೂಡ್ತಾ ಇದೆ. ಅದಕ್ಕೆ ಅನುಮಾನಕ್ಕೆ ಕಾರಣ ಆಗಿರೋದು ಅದೊಂದು ಗುಂಡಿ. ನಿಧಿ ಆಸೆಗಾಗಿ ಬಿಲ್ಡರ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಅನ್ನ ಅಗದಿರುವಂತಹ ಘಟನೆ ನಡೆದಿದೆ. ಈಗ ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಟ್ವಿಸ್ಟ್, ಇಲ್ಲಿದೆ ನೋಡಿ ವರದಿ. ಎಳ್ಳುಕುಂಟೆ ನಿಧಿ ಶೋಧ ಪ್ರಕರಣಕ್ಕೆ ಟ್ವಿಸ್ಟ್. ದೇವಸ್ಥಾನ ಜಾಗ ಕಬ್ಜಾ ಮಾಡಲು ಬಿಗ್ ಪ್ಲಾನ್. ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ನ ಎಳ್ಳುಕುಂಟೆ ಗ್ರಾಮದಲ್ಲಿ ನಿಧಿಗಾಗಿ ಶೋಧ ನಡೆಸಿದ್ದಾರೆ ಅಂತ ಬಿಲ್ಡರ್ ಸುಧಾಕರ್ ನಾಯ್ಡು ಎಂಬಾತನ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಹಳೆಯ ವೀರಗಲ್ಲು ಇದೆ, ಅದರ ಕೆಳಗಡೆ ನಿಧಿ ಇದೆ ಅಂತ ಸುಧಾಕರ್ ನಾಯ್ಡು ನಂಬಿದ್ದ. ಕಾಂಪೌಂಡ್ಗೆ ತಗಡಿನ ಶೀಟ್ ಹೊಡೆದು ಕವರ್ ಮಾಡಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಸ್ಥಳದಲ್ಲಿ ಅಗೆದಿದ್ದಾನೆ. ಸದ್ಯ ವಿಚಾರ ಗೊತ್ತಾಗಿ ಸುಧಾಕರ್ಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ಅಂದ್ರೆ ಪಕ್ಕದ ನಿವಾಸಿಗಳ ಒಂದು ದೃಶ್ಯಗಳನ್ನ ಕಿಟಕಿಯ ಮುಖಾಂತರವಾಗಿ ನೋಡ್ತಾರೆ. ಆ ಬಳಿಕ ಇಲ್ಲಿಯ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಮನೆಯಲ್ಲಿ ಅಗದಿರುವಂತದ್ದು ಗೊತ್ತಾಗುತ್ತೆ. ಆಗ ಅವರು ಮನೆಯವರನ್ನ ಪ್ರಶ್ನೆ ಮಾಡ್ತಾರೆ. ಮನೆಯ ಸಂಬಂಧಿಕರು ಓರ್ವರು ಪ್ರಶ್ನೆ ಮಾಡಿದಾಗ ನಮ್ಮ ಜಾಗದಲ್ಲಿ ನಾವು ಅಗದಿದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೂ ಕೂಡ ಅದು ತಪ್ಪಲ್ವಾ, ನಿಧಿಗಾಗಿ ಅಗದಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಮಾಡಿದಾಗ ಆತ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಈ ನಡುವೆ ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ನಿಧಿಗಾಗಿ ಆತ ಅಗೆದ ಸ್ಥಳ ದೇವಸ್ಥಾನ ಕೈ ಸೇರಿದ್ದು ಅದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಎನ್ನಲಾಗಿದೆ. ಇದಲ್ಲದೆ ಈ ಪ್ರಾಚೀನ ಕಾಲದ ದೇವಸ್ಥಾನ ಸರ್ಕಾರಕ್ಕೆ ಸೇರಿದ್ದು ಅರ್ಚಕರಿಗೆ ಗೌರವಧನ ಅಂದ್ರೆ ವೇತನ ಬರ್ತಾ ಇದೆ, ಆದ್ರೆ ಸರಿಯಾಗಿ ಪೂಜೆ ಆಗ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ದೇವಸ್ಥಾನ ಜಾಗನ ಕಬಳಿಸ್ಕೊಂಡಿರೋದು ಎಲ್ಲರಿಗೂ ಇಡೀ ಊರಿಗೆ ಗೊತ್ತು. ಅವ್ರ ಜಾಗದಲ್ಲಿ ತೋಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ತೋಡ್ಕೊಬೇಕು. ರಾತ್ರಿ ಒಂದು ಬಿಲ್ಡಿಂಗ್ ಮಧ್ಯ ಶೆಡ್ ಹಾಕಿ ತೋಡುವಂತದ್ದು ಏನಿದೆ? ಬಿಲ್ಡಿಂಗ್ ಒಳಗೆ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಶೆಡ್ ಹಾಕಿ ಯಾರ ಗಮನಕ್ಕೂ ಬರ್ದಿರೋಂತ ಕೆಲಸ ಮಾಡಿ ಶೆಡ್ ಹಾಕಿ ತೋಡಿರ್ತಾರೆ. ನಿಮ್ಗೆ ನೀಟಾಗಿ ಗೊತ್ತು, ವೀರ್ಗಲ್ಲು ಪಕ್ಕದಲ್ಲೇ ತೋಡಿ ವೀರ್ಗಲ್ ಹತ್ರಕ್ಕೆ ಹೋಗಿರ್ತಾರೆ, ವೀರ್ಗಲ್ನ ಡ್ಯಾಮೇಜ್ ಮಾಡಿದ್ದಾರೆ. ಆ ಜಾಗ ಏನಿದೆಯಲ್ಲ ಆ ಜಾಗ ಮತ್ತೆ ಇವಾಗ ನಾವೇನ್ ನಿಂತಿದೀವಲ್ಲ ಈ ಜಾಗ, ಇದು ಬಂದು ಬಸವಣ್ಣ ದೇವಸ್ಥಾನ ಜಾಗ, ಮುಜರಾಯಿ ಇಲಾಖೆಯಲ್ಲಿ ಇರುವಂತ ಜಾಗ. ಸದ್ಯ ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಡೆದಂತ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಗರದ ವಿಸ್ತರಣೆಯ ನಡುವೆ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಜಾಗ ಗುಳು ಮಾಡಲಾಗ್ತಾ ಇದೆ. ಎಳ್ಳುಕುಂಟೆಯಂತಹ ಪುರಾತನ ಗ್ರಾಮಗಳ ಸಂರಕ್ಷಣೆ ಮತ್ತು ದೇವಾಲಯಗಳ ರಕ್ಷಣೆಗಾಗಿ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡಿದೆ. ಆದರೆ ರಾಜಧಾನಿಯಲ್ಲಿ ನಿಧಿ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ, ಹೀಗೊಂದು ಅನುಮಾನ ಈಗ ಮೂಡ್ತಾ ಇದೆ. ಅದಕ್ಕೆ ಅನುಮಾನಕ್ಕೆ ಕಾರಣ ಆಗಿರೋದು ಅದೊಂದು ಗುಂಡಿ. ನಿಧಿ ಆಸೆಗಾಗಿ ಬಿಲ್ಡರ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಅನ್ನ ಅಗದಿರುವಂತಹ ಘಟನೆ ನಡೆದಿದೆ. ಈಗ ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಟ್ವಿಸ್ಟ್, ಇಲ್ಲಿದೆ ನೋಡಿ ವರದಿ. ಎಳ್ಳುಕುಂಟೆ ನಿಧಿ ಶೋಧ ಪ್ರಕರಣಕ್ಕೆ ಟ್ವಿಸ್ಟ್. ದೇವಸ್ಥಾನ ಜಾಗ ಕಬ್ಜಾ ಮಾಡಲು ಬಿಗ್ ಪ್ಲಾನ್. ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ನ ಎಳ್ಳುಕುಂಟೆ ಗ್ರಾಮದಲ್ಲಿ ನಿಧಿಗಾಗಿ ಶೋಧ ನಡೆಸಿದ್ದಾರೆ ಅಂತ ಬಿಲ್ಡರ್ ಸುಧಾಕರ್ ನಾಯ್ಡು ಎಂಬಾತನ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಹಳೆಯ ವೀರಗಲ್ಲು ಇದೆ, ಅದರ ಕೆಳಗಡೆ ನಿಧಿ ಇದೆ ಅಂತ ಸುಧಾಕರ್ ನಾಯ್ಡು ನಂಬಿದ್ದ. ಕಾಂಪೌಂಡ್ಗೆ ತಗಡಿನ ಶೀಟ್ ಹೊಡೆದು ಕವರ್ ಮಾಡಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಸ್ಥಳದಲ್ಲಿ ಅಗೆದಿದ್ದಾನೆ. ಸದ್ಯ ವಿಚಾರ ಗೊತ್ತಾಗಿ ಸುಧಾಕರ್ಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ಅಂದ್ರೆ ಪಕ್ಕದ ನಿವಾಸಿಗಳ ಒಂದು ದೃಶ್ಯಗಳನ್ನ ಕಿಟಕಿಯ ಮುಖಾಂತರವಾಗಿ ನೋಡ್ತಾರೆ. ಆ ಬಳಿಕ ಇಲ್ಲಿಯ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಮನೆಯಲ್ಲಿ ಅಗದಿರುವಂತದ್ದು ಗೊತ್ತಾಗುತ್ತೆ. ಆಗ ಅವರು ಮನೆಯವರನ್ನ ಪ್ರಶ್ನೆ ಮಾಡ್ತಾರೆ. ಮನೆಯ ಸಂಬಂಧಿಕರು ಓರ್ವರು ಪ್ರಶ್ನೆ ಮಾಡಿದಾಗ ನಮ್ಮ ಜಾಗದಲ್ಲಿ ನಾವು ಅಗದಿದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೂ ಕೂಡ ಅದು ತಪ್ಪಲ್ವಾ, ನಿಧಿಗಾಗಿ ಅಗದಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಮಾಡಿದಾಗ ಆತ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಈ ನಡುವೆ ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ನಿಧಿಗಾಗಿ ಆತ ಅಗೆದ ಸ್ಥಳ ದೇವಸ್ಥಾನ ಕೈ ಸೇರಿದ್ದು ಅದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಎನ್ನಲಾಗಿದೆ. ಇದಲ್ಲದೆ ಈ ಪ್ರಾಚೀನ ಕಾಲದ ದೇವಸ್ಥಾನ ಸರ್ಕಾರಕ್ಕೆ ಸೇರಿದ್ದು ಅರ್ಚಕರಿಗೆ ಗೌರವಧನ ಅಂದ್ರೆ ವೇತನ ಬರ್ತಾ ಇದೆ, ಆದ್ರೆ ಸರಿಯಾಗಿ ಪೂಜೆ ಆಗ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ದೇವಸ್ಥಾನ ಜಾಗನ ಕಬಳಿಸ್ಕೊಂಡಿರೋದು ಎಲ್ಲರಿಗೂ ಇಡೀ ಊರಿಗೆ ಗೊತ್ತು.
ಅವ್ರ ಜಾಗದಲ್ಲಿ ತೋಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ತೋಡ್ಕೊಬೇಕು. ರಾತ್ರಿ ಒಂದು ಬಿಲ್ಡಿಂಗ್ ಮಧ್ಯ ಶೆಡ್ ಹಾಕಿ ತೋಡುವಂತದ್ದು ಏನಿದೆ? ಬಿಲ್ಡಿಂಗ್ ಒಳಗೆ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಶೆಡ್ ಹಾಕಿ ಯಾರ ಗಮನಕ್ಕೂ ಬರ್ದಿರೋಂತ ಕೆಲಸ ಮಾಡಿ ಶೆಡ್ ಹಾಕಿ ತೋಡಿರ್ತಾರೆ. ನಿಮ್ಗೆ ನೀಟಾಗಿ ಗೊತ್ತು, ವೀರ್ಗಲ್ಲು ಪಕ್ಕದಲ್ಲೇ ತೋಡಿ ವೀರ್ಗಲ್ ಹತ್ರಕ್ಕೆ ಹೋಗಿರ್ತಾರೆ, ವೀರ್ಗಲ್ನ ಡ್ಯಾಮೇಜ್ ಮಾಡಿದ್ದಾರೆ. ಆ ಜಾಗ ಏನಿದೆಯಲ್ಲ ಆ ಜಾಗ ಮತ್ತೆ ಇವಾಗ ನಾವೇನ್ ನಿಂತಿದೀವಲ್ಲ ಈ ಜಾಗ, ಇದು ಬಂದು ಬಸವಣ್ಣ ದೇವಸ್ಥಾನ ಜಾಗ, ಮುಜರಾಯಿ ಇಲಾಖೆಯಲ್ಲಿ ಇರುವಂತ ಜಾಗ. ಸದ್ಯ ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಡೆದಂತ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಗರದ ವಿಸ್ತರಣೆಯ ನಡುವೆ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಜಾಗ ಗುಳು ಮಾಡಲಾಗ್ತಾ ಇದೆ. ಎಳ್ಳುಕುಂಟೆಯಂತಹ ಪುರಾತನ ಗ್ರಾಮಗಳ ಸಂರಕ್ಷಣೆ ಮತ್ತು ದೇವಾಲಯಗಳ ರಕ್ಷಣೆಗಾಗಿ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡಿದೆ. ಆದರೆ ರಾಜಧಾನಿಯಲ್ಲಿ ನಿಧಿ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ, ಹೀಗೊಂದು ಅನುಮಾನ ಈಗ ಮೂಡ್ತಾ ಇದೆ. ಅದಕ್ಕೆ ಅನುಮಾನಕ್ಕೆ ಕಾರಣ ಆಗಿರೋದು ಅದೊಂದು ಗುಂಡಿ. ನಿಧಿ ಆಸೆಗಾಗಿ ಬಿಲ್ಡರ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಅನ್ನ ಅಗದಿರುವಂತಹ ಘಟನೆ ನಡೆದಿದೆ. ಈಗ ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಟ್ವಿಸ್ಟ್, ಇಲ್ಲಿದೆ ನೋಡಿ ವರದಿ. ಎಳ್ಳುಕುಂಟೆ ನಿಧಿ ಶೋಧ ಪ್ರಕರಣಕ್ಕೆ ಟ್ವಿಸ್ಟ್. ದೇವಸ್ಥಾನ ಜಾಗ ಕಬ್ಜಾ ಮಾಡಲು ಬಿಗ್ ಪ್ಲಾನ್. ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ನ ಎಳ್ಳುಕುಂಟೆ ಗ್ರಾಮದಲ್ಲಿ ನಿಧಿಗಾಗಿ ಶೋಧ ನಡೆಸಿದ್ದಾರೆ ಅಂತ ಬಿಲ್ಡರ್ ಸುಧಾಕರ್ ನಾಯ್ಡು ಎಂಬಾತನ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಹಳೆಯ ವೀರಗಲ್ಲು ಇದೆ, ಅದರ ಕೆಳಗಡೆ ನಿಧಿ ಇದೆ ಅಂತ ಸುಧಾಕರ್ ನಾಯ್ಡು ನಂಬಿದ್ದ. ಕಾಂಪೌಂಡ್ಗೆ ತಗಡಿನ ಶೀಟ್ ಹೊಡೆದು ಕವರ್ ಮಾಡಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಸ್ಥಳದಲ್ಲಿ ಅಗೆದಿದ್ದಾನೆ. ಸದ್ಯ ವಿಚಾರ ಗೊತ್ತಾಗಿ ಸುಧಾಕರ್ಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರು ಅಂದ್ರೆ ಪಕ್ಕದ ನಿವಾಸಿಗಳ ಒಂದು ದೃಶ್ಯಗಳನ್ನ ಕಿಟಕಿಯ ಮುಖಾಂತರವಾಗಿ ನೋಡ್ತಾರೆ. ಆ ಬಳಿಕ ಇಲ್ಲಿಯ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಮನೆಯಲ್ಲಿ ಅಗದಿರುವಂತದ್ದು ಗೊತ್ತಾಗುತ್ತೆ. ಆಗ ಅವರು ಮನೆಯವರನ್ನ ಪ್ರಶ್ನೆ ಮಾಡ್ತಾರೆ. ಮನೆಯ ಸಂಬಂಧಿಕರು ಓರ್ವರು ಪ್ರಶ್ನೆ ಮಾಡಿದಾಗ ನಮ್ಮ ಜಾಗದಲ್ಲಿ ನಾವು ಅಗದಿದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೂ ಕೂಡ ಅದು ತಪ್ಪಲ್ವಾ, ನಿಧಿಗಾಗಿ ಅಗದಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದಾಗ ಆತ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಈ ನಡುವೆ ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ನಿಧಿಗಾಗಿ ಆತ ಅಗೆದ ಸ್ಥಳ ದೇವಸ್ಥಾನ ಕೈ ಸೇರಿದ್ದು, ಅದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಎನ್ನಲಾಗಿದೆ. ಇದಲ್ಲದೆ ಈ ಪ್ರಾಚೀನ ಕಾಲದ ದೇವಸ್ಥಾನ ಸರ್ಕಾರಕ್ಕೆ ಸೇರಿದ್ದು, ಅರ್ಚಕರಿಗೆ ಗೌರವಧನ ಅಂದ್ರೆ ವೇತನ ಬರ್ತಾ ಇದೆ, ಆದ್ರೆ ಸರಿಯಾಗಿ ಪೂಜೆ ಆಗ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ದೇವಸ್ಥಾನ ಜಾಗನ ಕಬಳಿಸ್ಕೊಂಡಿರೋದು ಎಲ್ಲರಿಗೂ ಇಡೀ ಊರಿಗೆ ಗೊತ್ತು. ಅವ್ರ ಜಾಗದಲ್ಲಿ ತೋಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ತೋಡ್ಕೊಬೇಕು. ರಾತ್ರಿ ಒಂದು ಬಿಲ್ಡಿಂಗ್ ಮಧ್ಯ ಶೆಡ್ ಹಾಕಿ ತೋಡುವಂತದ್ದು ಏನಿದೆ? ಬಿಲ್ಡಿಂಗ್ ಒಳಗೆ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಶೆಡ್ ಹಾಕಿ ಯಾರ ಗಮನಕ್ಕೂ ಬರ್ದಿರೋಂತ ಕೆಲಸ ಮಾಡಿ ಶೆಡ್ ಹಾಕಿ ತೋಡಿರ್ತಾರೆ. ನಿಮ್ಗೆ ನೀಟಾಗಿ ಗೊತ್ತು, ವೀರ್ಗಲ್ಲು ಪಕ್ಕದಲ್ಲೇ ತೋಡಿ ವೀರ್ಗಲ್ ಹತ್ರಕ್ಕೆ ಹೋಗಿರ್ತಾರೆ, ವೀರ್ಗಲ್ನ ಡ್ಯಾಮೇಜ್ ಮಾಡಿದ್ದಾರೆ. ಆ ಜಾಗ ಏನಿದೆಯಲ್ಲ ಆ ಜಾಗ ಮತ್ತೆ ಇವಾಗ ನಾವೇನ್ ನಿಂತಿದೀವಲ್ಲ ಈ ಜಾಗ, ಇದು ಬಂದು ಬಸವಣ್ಣ ದೇವಸ್ಥಾನ ಜಾಗ, ಮುಜರಾಯಿ ಇಲಾಖೆಯಲ್ಲಿ ಇರುವಂತ ಜಾಗ. ಸದ್ಯ ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಡೆದಂತ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಗರದ ವಿಸ್ತರಣೆಯ ನಡುವೆ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಜಾಗ ಗುಳು ಮಾಡಲಾಗ್ತಾ ಇದೆ. ಎಳ್ಳುಕುಂಟೆಯಂತಹ ಪುರಾತನ ಗ್ರಾಮಗಳ ಸಂರಕ್ಷಣೆ ಮತ್ತು ದೇವಾಲಯಗಳ ರಕ್ಷಣೆಗಾಗಿ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.